ಸರ್, ಒಂದು ಸರ್ಕಾರದಲ್ಲಿ ಹಗರಣ ನಡೀತಿದೆ ಅನ್ನುವಂಥ ಆರೋಪವನ್ನು ನಿನ್ನೆಯಿಂದ ಮಾಡ್ತಿದ್ದಾರೆ. ಈ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ನೋಡಿ, ಬಹಳ ಸ್ಪಷ್ಟವಾಗಿ ನಿನ್ನೆ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿನಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ 24 ತಾಸು ಒಳಗಡೆನೆ CID ತನಿಖೆಗೆ ಕೂಡ ಒಳಪಡಿಸಿದ್ದಾರೆ. ಅದೇನಿದೆ ಸತ್ಯಾಂಶ ಹೊರಗೆ ಬರಲಿ ಅಂತಾನೆ ನಮ್ಮ ಸರ್ಕಾರದ ಇರ್ಬೋದು ಅಥವಾ ಮಂತ್ರಿಗಳ ಇರ್ಬೋದು ಅದರ ಪ್ರಯತ್ನ ಇದೆ. ಸೊ ಯಾವುದೇ ರೀತಿಯಾದಂಥ ಹಗರಣ ಆಗ್ಲಿಕ್ಕೆ ಬಿಡೋದಿಲ್ಲ. ಇದು MD ಅವ್ರ ಗಮನಕ್ಕೂ ಬರಲಾರ್ದೆ ಕೆಲವು ಬ್ಯಾಂಕ್ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸಚಿವರು ಹೇಳ್ತಾ ಇದ್ದಾರೆ. ನೋಡೋಣ, ಈಗಾಗಲೇ CIDಗೆ ವಹಿಸಿದ್ದಾರೆ. ಇನ್ನೇನು 1 ವಾರ 15 ದಿನದ ಒಳಗಡೆ ಅವ್ರು ಏನು ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತಾರೆ ನೋಡೋಣ ಅಂತ. ಸರ್, ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಸಚಿವರು ಅನ್ನೋ ಪದ ಬಳಸಿದ್ದಾರೆ. ರಾಜೀನಾಮೆ ನೋಡಿ, ಬಹಳ ಸ್ಪಷ್ಟವಾಗಿ ಆ ಡೆತ್ ನೋಟ್ ನೋಡಿದ್ರೆ ಕೆಲವು ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಅದು ಏನೋ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಕೆಲವು ಸಿಬ್ಬಂದಿಗಳು ಇದ್ದಾರೆ, ಅದರಲ್ಲಿ ಸಚಿವರ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಅಂತ ಹೇಳಿದ್ದಾರೆ. ಆದರೆ ಬಹಳ ಸ್ಪಷ್ಟವಾಗಿ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಸರ್ಕಾರ ನಡೆಯೋಕ್ಕಾಗಲ್ಲ. ಒಂದು 100 ಕೋಟಿ ರೂಪಾಯಿದು ಯಾವುದೇ ಒಂದು ಆರ್ಡರ್ ಕೊಡಬೇಕು, ಏನಾದರೂ ಮಾಡಬೇಕು ಅಂದರೆ ಅವೆಲ್ಲ ಡೈರೆಕ್ಷನ್ಸು ಓರಲಿ ಯಾರೂ ಕೂಡ ಕೊಡಲ್ಲ, ಯಾವ ಸಚಿವರು ಕೂಡ ಕೊಡಲ್ಲ. ಆಮೇಲೆ ಅದು ಜಸ್ಟಿಫಿಕೇಶನ್ ಇರಲಾರ್ದೆ ಮಾಡಲಿಕ್ಕೂ ಆಗೋದಿಲ್ಲ. ಅದು ಸಂಪೂರ್ಣವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಏನು ರೂಲ್ ಇದೆ ಅದರ ಬಾಹಿರವಾಗಿರ್ತದೆ. ಯಾವುದೇ ಅಧಿಕಾರಿ ಇರ್ಬೋದು, ಅದು ಜಿಲ್ಲಾಧಿಕಾರಿಗಳಿಂದ ಇಟ್ಕೊಂಡು ಸ್ಟೇಟ್ ಅಧಿಕಾರಿಗಳ ತನಕ ಇಂಥವು ನಡೀಲಿಕ್ಕೆ ಸಾಧ್ಯ ಇಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ. ಬಹುಶಃ ಯಾರು ಸಿಬ್ಬಂದಿ ಇದ್ದಾರೆ ಅವರಿಗೆ ಯಾರೋ ಏನು ಹೇಳಿದಾರೋ ಏನೋ ಗೊತ್ತಿಲ್ಲ. ಆದರೆ ಡೆತ್ ನೋಟ್ನಲ್ಲಿ ಸಚಿವರು ಒತ್ತಾಯ ಮಾಡಿದ್ರು, ಅದೇ ಸಚಿವರ ಏನು ಆಶ್ವಾಸನೆ ಮೇರೆಗೆ ಮಾಡಿದ್ದೇವೆ ಅಂತ ಎಲ್ಲೂ ಇಲ್ಲ. ಅದು ಇಬ್ಬರು ಸಿಬ್ಬಂದಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿ ಮೇಲೆ ಅವ್ರದ್ದು ಮೇನ್ ಆರೋಪ ಇದೆ. ಅದನ್ನು ಸ್ಪಷ್ಟವಾಗಿ ಸಚಿವರು ಇದಕ್ಕೆ ತನಿಖೆ ನಾವು ಮಾಡಿಸ್ತೀವಿ, ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇದು ಜನರ ದುಡ್ಡಿದೆ, ಈಗಾಗಲೇ 28 ಕೋಟಿ ರೂಪಾಯಿ ವಾಪಸ್ ಬಂದಿದೆ, ಇನ್ನಾದರೂ ಕೂಡ ಇವತ್ತು ಸಾಯಂಕಾಲ ಒಳಗಡೆ ತರಿಸ್ತೀವಿ, ಇಲ್ಲಿದ್ರೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಅವರು ಗುತ್ತಿಗೆದಾರ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ನಾನು ರಾಜೀನಾಮೆ ನೀಡಿದ್ರೆ, ಆದರೆ ಕಾಂಗ್ರೆಸ್ ನಾಯಕರು ಅವತ್ತು ಕೂಡ ನನ್ನ ರಾಜೀನಾಮೆಗೆ ಪಟ್ಟಿರೋದು ಹೋರಾಟವನ್ನು ನೋಡಿ. ವ್ಯತ್ಯಾಸ ಬಹಳ ಇದೆ. ಸಂತೋಷ್ ಪಾಟೀಲ್ ಅವರ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರೇ ಮೂಲ ಕಾರಣ ಅಂತ ಹೇಳಿದ್ರು. ಅವ್ರ ಹೆಸರ ಮೇಲೆ ಅವರು ಡೆತ್ ನೋಟನ್ನ ಬರೆದಿ ಆತ್ಮಹತ್ಯೆ ಮಾಡಿಕೊಂಡು, ಇದರಲ್ಲಿ ಯಾವುದೇ ರೀತಿ ಹಾಗಿಲ್ಲ. ಒಂದನೇದು. ಎರಡನೇದು, ನಾನು ಏನೂ ಮಾಡಿಲ್ಲ ಅಂತ ಈಶ್ವರಪ್ಪ ಅವರು ಹಠ ಹಿಡ್ದು ರಾಜೀನಾಮೆ ಕೊಡ್ಲಿಕ್ಕೂ ತಯಾರಿರಲಿಲ್ಲ. ಯಾಕಂದ್ರೆ ಅವರೇ ಪ್ರೈಮ್ ಅಕ್ಯೂಸ್ಡ್ A1 ಇದ್ರು ಕೂಡ ಅವರು ಇಲ್ಲ ನನ್ನ ಕಡೆಯಿಂದ ಏನೂ ಆಗಿಲ್ಲ ಅಂತ ಅವರು ಹಠ ಹಿಡಿದಿದ್ರು. ಆದರೆ ಇಲ್ಲಿ 24 ತಾಸು ಒಳಗಡೆ CIDಗೂ ವಹಿಸಿದ್ದೇವೆ, ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಏನೇನು ನಡೆದಿದೆ ಅಂದ್ಬಿಟ್ಟು ಜನರ ಮುಂದೆ ತಂದಿಟ್ಟಿದ್ದಾರೆ. ಬರಲಿ, ಪ್ರಿಲಿಮಿನರಿ ರಿಪೋರ್ಟ್ ಬರಲಿ. ಯಾಕೆ ಆತಂಕ ಪಡ್ತಾ ಇದ್ದಾರೆ BJP ಅವರು? 40% ಕಮಿಷನ್ ಸರ್ಕಾರ ಇರೋದ್ರಿಂದ ತಾನೇ ಇವತ್ತು ಜನರು ಅವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ನಮ್ದು ಏನಾದರೂ ಇಂಥವೆಲ್ಲ ಹಗರಣಗಳಾಗ್ತಾ ಇದ್ರೆ ಜನರು ಸುಮ್ಮನಿರ್ತಾರ? ಇವತ್ತಿಲ್ಲ ನಾಳೆ ಎಲ್ಲ ಆಚೆ ಬಂದೇ ಬರ್ತದೆ, ಇವತ್ತಿಲ್ಲ ನಾಳೆ ಜನರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆದರೆ BJP ಅವ್ರು ಹೇಳಿದಕ್ಕೆಲ್ಲ ನಾವು ಯಾಕೆ ಇದು ಮಾಡಬೇಕು? ಅವರೆಲ್ಲರೂ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ದೆಲ್ಲ ಕೇಳಿದ್ರೆ ಅವರು, ನಾವು ಸಾಕ್ಷಿಗಳು ಇಟ್ಟರೂ ಕೂಡ ಇವರು ಆಗಿಲ್ಲ ಅಂತ ಹೇಳಿದ್ರು. ಇದೇ ಈಶ್ವರಪ್ಪ ಅವ್ರು ಇರ್ಬೋದು, ಇದೇ ನಿಮ್ಮ BJP ನಾಯಕರು ಇರ್ಬೋದು, ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, 300-400 ಕೋಟಿ ರೂಪಾಯಿ ಬೋರ್ವೆಲ್ ಹಗರಣ ಆಗಿತ್ತಲ್ಲ, ಅವಾಗೇನು ಹೇಳಿದ್ರು? ಸದನದಲ್ಲಿ 4-5 ಸರಿ ಸಚಿವರು ಹಗರಣನೇ ಆಗಿಲ್ಲ ಅಂದ್ಬಿಟ್ಟು, ಇವತ್ತು ಗಂಗಾ ಕಲ್ಯಾಣದಲ್ಲಿ ಹಗರಣನೇ ಆಗಿಲ್ಲ ಅಂದ್ಬಿಟ್ಟು ಇವತ್ತು 3-4 ಜನಕ್ಕೆ ವಿಧಾನಸೌಧ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವಾಗೆಲ್ಲ ಹೋಗಿತ್ತು ಇವ್ರ ಪ್ರಾಮಾಣಿಕತೆ? ಇಲ್ಲಿ ಇನ್ನ ಏನು ಸರಿಯಾಗಿ ಗೊತ್ತಾಗಿಲ್ಲ. ನೋಡೋಣ, ಯಾರು ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.